ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಡ್ರೋನ್ ಪ್ರತಾಪ್ ಅವ್ರ ಫಿಫ್ತ್ ಕಂಟೆಸ್ಟೆಂಟ್ ಆಗ್ತಾರೆ ಫಿನಾಲೆ ವೀಕ್ ಕಾಲಿಡಕ್ಕೆ. ಬಟ್ ನಿಜವಾಗ್ಲೂ ಡ್ರೋನ್ ಪ್ರತಾಪ್ ಅವ್ರ ಫಿಫ್ತ್ ಕಂಟೆಸ್ಟೆಂಟ್ ಫಿನಾಲೆ ವೀಕ್ ಕಾಲಿಡೋದಕ್ಕೆ. ಯಾಕಂದ್ರೆ ಈ ಸತಿ ವೋಟಿಂಗ್ ಮುಖಾಂತರ ಸೇವ್ ಆಗ್ಲಿಲ್ಲ. ಸೊ ವೋಟಿಂಗ್ ಮುಖಾಂತರ ಯಾಕೆ ಸೇವ್ ಮಾಡ್ಲಿಲ್ಲ ಅಂದ್ರೆ, ಈಗಲೇ ವೋಟಿಂಗ್ ಮುಖಾಂತರ ಸೇವ್ ಮಾಡ್ಬಿಟ್ರೆ ಎಲ್ಲಾ ಪ್ಲೇಯರ್ಸ್ಗೂ ತಲೆಗೆ ಬಂದ್ಬಿಡುತ್ತೆ. ಇಷ್ಟು ವೋಟ್ ಬಂದಿದೆ ಅಂದ್ರೆ ಫಿನಾಲೆ ವೀಕ್ ಎಷ್ಟು ಬರ್ಬೋದು ಅಂತ ಅವರೇ ಎಸ್ಟಿಮೇಟ್ ಮಾಡ್ಬಿಟ್ಟು ಅಲ್ಲಲ್ಲೇ ಒಂದ್ ಸ್ವಲ್ಪ ಎಸ್ಟಿಮೇಷನ್ ಆಗ್ಬಿಡುತ್ತೆ. ಅಲ್ಲೇ ಸ್ವಲ್ಪ ಜನ ಕುಗ್ಗೋಗ್ತಾರೆ, ನನಗೆ ಇಷ್ಟು ವೋಟ್ ಬಂದಿದೆ, ಅಷ್ಟು ವೋಟ್ ಬಂದಿದೆ, ನಾನು ಲಾಸ್ಟ್ ಸೇವ್ ಆಗಿದ್ದೀನಿ ವೋಟಿಂಗ್ ಪ್ರಕಾರ ಅಂತ. ಸೊ ಅದಕ್ಕೆ ಸುದೀಪ್ ಸರ್ ಈ ಸತಿ ವೋಟಿಂಗ್ ಪ್ರಕಾರ ಸೇವ್ ಮಾಡ್ಲಿಲ್ಲ. ಬಟ್ ಡ್ರೋನ್ ಪ್ರತಾಪ್ ಅವ್ರನ್ನ 5ನೇ ಕಂಟೆಸ್ಟೆಂಟ್ ಅಂತ ಹೇಳ್ತಾರೆ. ಬಟ್ ನಿಜವಾಗ್ಲೂ 5ನೇ ಕಂಟೆಸ್ಟೆಂಟ್ ಅಂದ್ರೆ ನೀವು ನಂಬ್ತೀರಾ? ಚಾನ್ಸೇ ಇಲ್ಲ ಗುರು. ಯಾಕಂದ್ರೆ ಲಾಸ್ಟ್ ವೀಕ್ ತುಂಬಾ ಕಾಂಟ್ರವರ್ಸೀಸ್ ಆಯ್ತು. ಆ ಕಾಂಟ್ರವರ್ಸಿ ಅದನ್ನು ಈಶಾನ್ ಕಾಂಟ್ರವರ್ಸಿ ಅಂತೂ ಟಾಪ್ ಆಫ್ ದ ಟೌನ್ ಆಯ್ತು. ಅದ್ ಬಿಟ್ಟು ರಕ್ಷಕ್ ಅವ್ರದಂತೂ ಹೇಳಂಗೆ ಇಲ್ಲ, ಅವ್ರದ್ದು ಸ್ವಲ್ಪ ಜಾಸ್ತಿನೇ ಕಾಂಟ್ರವರ್ಸಿ ಆಯ್ತು. ಸೊ ಅವ್ರು ಇವ್ನಕ್ಕೆ ಹಾಕೋ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಇವನಿಗೆ ಪಾಸಿಟಿವ್ ಆಯ್ತು. ಸೊ ಜನ ಅಂತೂ ತುಂಬಾ ಆಚೆ ಕಡೆ ಅಂತ ಡ್ರೋನ್ ಪ್ರತಾಪ್ ಯಾವುದೇ ಪಬ್ಲಿಕ್ ಇಂಟರ್ವ್ಯೂಸ್ ಅಲ್ಲಿ ನೋಡಿದ್ರು ಡ್ರೋನ್ ಪ್ರತಾಪ್ ಅಂತ ಹೇಳ್ತಿದ್ರು. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಕ್ ಹೋದ್ರು ಈಗ ಈಶಾನ್ಯ ಅವರಿಗೆ ತುಂಬಾ ಇದಾಯ್ತು. ಸೊ ಈಶಾನ್ಯ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ನೋಡಿದ್ರೆ ನೀವು 1,05,000 ಜನ 1,10,000 ಜನ ಕಮೆಂಟ್ ಮಾಡಿದ್ದಾರೆ ಈಶಾನ್ಯ ಅವ್ರ ಒಂದು ಪೋಸ್ಟಿಗೆ. ಅದು ಅವತ್ತಿನ ಎಪಿಸೋಡ್ ಆದ್ಮೇಲೆ. ಸೊ 1,10,000 ಜನ ಬರೀ ಅಲ್ಲಿ ಒಂದು ಪೋಸ್ಟ್ ಕೆಳಗಡೆ ಅದು ಡ್ರೋನ್ ಪ್ರತಾಪ್ ಮೇಲೆ ಕಮೆಂಟ್ ಮಾಡಿದ್ದಾರೆ ಅಂತ ಏನೋ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಷ್ಟು ಕಮೆಂಟ್ಸ್ ಬಂದಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಕಲರ್ಸ್ ಕನ್ನಡ ಸೀಸನ್ 10 ಅಲ್ಲಿ ನೋಡಿದ್ರೆ ಒಬ್ಬರಿಗೆ ಆಲ್ಮೋಸ್ಟ್ 90 100 ವೋಟ್ ಏನೋ ಹಾಕ್ಬೋದು ಅನ್ಸುತ್ತೆ. ಸೊ ನೀವು ಹಂಗೆ ಸುಮ್ನೆ ನಾನು ನಿಮ್ಗೊಂದು ಬ್ರೈನ್ ಕ್ಯಾಲ್ಕುಲೇಷನ್ ಕೊಡ್ತೀನಿ. ಯಾಕಂದ್ರೆ ಎಲ್ಲಾರು ಸೋಷಿಯಲ್ ಮೀಡಿಯಾದಲ್ಲಿ ಇರಲ್ಲ. ಹೇಳ್ಬೇಕು ಅಂದ್ರೆ ರೂರಲ್ ಏರಿಯಾಸ್ ಅಲ್ಲಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇರಲ್ಲ. ಬಟ್ ಸ್ಟಿಲ್ ವೋಟ್ ಡೌನ್ಲೋಡ್ ಮಾಡಿ ಅವ್ರ ಟೈಮ್ ತಗೊಂಡು ಪ್ರತಾಪ್ ವೋಟ್ ಹಾಕಿರ್ತಾರೆ ಅಂತ ಅನ್ಸುತ್ತೆ. ಸೊ ಬರೀ ಸೋಷಿಯಲ್ ಮೀಡಿಯಾ, ಯಾಕಂದ್ರೆ ಎಲ್ಲಾರ ಹತ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಇರಲ್ಲ ಹೋಗ್ಬಿಟ್ಟು ಅವ್ರಿಗೆ ಕಮೆಂಟ್ ಹಾಕೋದಕ್ಕೆ. ಅದ್ ಬಿಟ್ಟು ತುಂಬಾ ಜನ ಇರ್ತಾರೆ. ಸೊ ಅದ್ರ ಪ್ರಕಾರ ನೋಡೋಕೋದ್ರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋರ್ನೇ ನೋಡೋಕೋದ್ರೆ 1,10,000 ಜನ ಅಂದ್ರೆ ಅವ್ರು ಮಿನಿಮಮ್ ಒಂದೊಂದು ವೋಟ್ ಅಂತ ಹಾಕಿರ್ತಾರೆ. ಅಲ್ಲೇ 1,10,000 ಆಯ್ತಾ. ಬಟ್ ಒಂದು ಕಂಟೆಸ್ಟೆಂಟ್ ಅಥವಾ ಒಂದು ಆಚೆಯಿಂದ ನೋಡ್ತಾ ಇರೋ ವೀಕ್ಷಕ ಒಬ್ರು 100 ವೋಟ್ ಹಾಕ್ಬೋದು. 100 ವೋಟ್ಗಿಂತ 1 ವೋಟ್ ಕಡಿಮೆ 99 ವೋಟ್ ಹಾಕ್ಬೋದು. ಸೊ ಅಲ್ಲಿರೋ 1,10,000 ಜನನು ಹಾಕಿದ್ರೆ ಏನಿಲ್ಲ ಅಂದ್ರೆ 1,10,10,00,000 1,10,00,000 1,15,00,000 ವೋಟ್ಸ್ ಅಲ್ಲೇ ಬಂದ್ಬಿಡ್ತು. ಅದ್ ಬಿಟ್ಟು ಆಚೆ ಕಡೆ ಇರೋ ಜನ ಅವರು ಬೇರೆ ಅಭಿಮಾನಿಗಳು ಬೇರೆ ಇವರು ಎಲ್ಲಾ ವೋಟ್ ಹಾಕಿದ್ರೆ ಎಷ್ಟಕ್ಕೆ ಹೋಗಿರುತ್ತೆ ಅಂತ ನೋಡಿ. ನನ್ಗನ್ಸೋ ಮಟ್ಟಿಗೆ ಆರಾಮಾಗಿ 1 ಕೋಟಿ ಮೇಲಂತೂ ಈ ಸತಿ ಪ್ರತಾಪ್ ಅವ್ರ ವೋಟ್ಸ್ ರೀಚ್ ಆಗಿದೆ, ವಿಚ್ ಇಸ್ ಹೈಯೆಸ್ಟ್. ಅದು ಈ ಸತಿ ರೆಕಾರ್ಡ್ ಬರೀತಾಯ್ತು ಅನ್ಸುತ್ತೆ ಈ ಸತಿ ನಾಮಿನೇಟ್ ಆಗಿರೋರೆಲ್ಲಾನು. ಬಟ್ ಅದಕ್ಕೆ ಸುದೀಪ್ ಸರ್ ಈ ಸತಿ ವೋಟಿಂಗ್ ಪ್ರಕಾರ ಹೋಗ್ಲಿಲ್ಲ. ಬಟ್ ಅವರು ವೋಟಿಂಗ್ ನೋಡ್ಬಿಟ್ಟು ಬ್ಯಾಕ್ ಸ್ಟೇಜ್ ಅಲ್ಲೆಲ್ಲ ಶಾಕ್ ಆಗಿರ್ತಾರೆ, ಏನಪ್ಪ ಇಷ್ಟೊಂದು ವೋಟ್ ಬಂದಿದ್ಯಾ ಅಂತ. ಯಾಕಂದ್ರೆ ಡಿಸರ್ವ್ ಮಾಡ್ತಾನೆ ಕಣ್ರಿ. ಯಾಕಂದ್ರೆ ಹೇಳ್ತಾರಲ್ಲ, ಈಶಾನ್ಯ ಮತ್ತೆ ರಕ್ಷಕ್ ಅವರು ಅವ್ರ ಕಾಲ್ ಮೇಲೆ ಅವರೇ ಕಲ್ಲು ಹಾಕೊಂಡ್ರು ಅಂತ. ಅದೇ ತರ ಆಯ್ತು. ಅವ್ರು ಏನೋ ಮಾಡಕ್ ಹೋಗಿ ಅವ್ರ ತಲೆ ಮೇಲೆ ಅವರೇ ಕಲ್ಲು ಹಾಕೊಂಡ್ರು. ಸೊ ಅದರಿಂದ ಇವ್ರು ಪ್ಲಸ್ ಆಯ್ತು. ಸೊ ಆ ವೋಟಿಂಗು ಅದು ಎಲ್ಲಿ ಆತರ ಸ್ಟೇಟ್ಮೆಂಟ್ ಕೊಡೋದ್ರೆ ಫಿನಾಲೆ ವೀಕ್ ಹತ್ರ ಮಾಡಿದ್ರು. ಸೊ ಇನ್ನೊಂದು ವಾರ ಇದೆ. ಸೊ ಇನ್ನೊಂದು ವಾರದಲ್ಲಿ ಇನ್ನೊಂದು 5 ದಿನ ವೋಟಿಂಗ್ ಓಪನ್ ಇರುತ್ತೆ. ಸೊ ಪ್ರತಾಪ್ ಅವ್ರಿಗೆ ಎಷ್ಟು ಜನ ವೋಟ್ ಹಾಕ್ತಾರೆ ಎಷ್ಟು ಜನ ವೋಟ್ ಹಾಕಲ್ಲ ಅಂತ ಈಗ ಗೊತ್ತಾಗುತ್ತೆ. ಯಾಕಂದ್ರೆ ಈ ವಾರನೇ ಇಷ್ಟು ವೋಟ್ ಬಂದಿದ್ದಾರೆ ಫಿನಾಲೆ ವೀಕಿಗೆ ಅಂದ್ರೆ ಯೋಚನೆ ಮಾಡಿ ಎಷ್ಟು ಜನ ವೋಟ್ ಹಾಕಲ್ಲ ಅಂತ. ಬಟ್ ಈ ತರ ವೋಟಿಂಗ್ ಎಲ್ಲ ನೋಡ್ತಾ ಇದ್ರೆ ನಾನಂತೂ ಒಂದು ಗ್ಯಾರಂಟಿಯಲ್ಲಿ ಹೇಳ್ಬೋದು ನಿಮ್ಗೆ, ಒಂದ್ ಸುದೀಪ್ ಸರ್ 2 ಕೈ ಇಟ್ಕೊತಾರೆ, ಒಂದ್ ಕೈಯಲ್ಲಂತೂ ಪ್ರತಾಪ್ ಅವ್ರು ಇದ್ದೇ ಇರ್ತಾರೆ ಅನ್ಸುತ್ತೆ. ಇನ್ನೊಂದ್ ಕೈಯಲ್ಲಿ ಯಾರು ಇರ್ತಾರೆ ಅಂತ ಯೋಚನೆ ಮಾಡ್ಬೇಕಾಗತ್ತೆ ಅಥವಾ ನಾವು ಗೆಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅದೇ ಮೈಂಡ್ ಗೇಮ್. ಈಗ ಯಾರು ಟ್ರೋಫಿ ಎತ್ಕೊಂಡು ಹೋಗ್ತಾರೆ ಅನ್ನೋದು ಸ್ವಲ್ಪ ಸಸ್ಪೆನ್ಸ್ ಆಗಿರುತ್ತೆ. ಬಿಕಾಸ್ ಒಂದ್ಸತಿ ವೋಟಿಂಗ್ ಎಷ್ಟೇ ಬಂದಿರ್ಲಿ ಪ್ಲೇಯರ್ಗೆ, ಬಿಗ್ ಬಾಸ್ ಅವ್ರು ವೋಟಿಂಗ್ ಪ್ರಕಾರ ಕೊಟ್ಟಿರಲ್ಲ. ಒಂದೊಂದ್ಸತಿ ಅವ್ರಿಗೆ ಯಾರಿಗೆ ಬೇಕೋ ಕೊಟ್ಬಿಡ್ತಾರೆ. ಬಟ್ ಈ ಸತಿ ನಾವು ಅದಕ್ಕೆ ಹೇಳ್ತಾ ಇರೋದು, ಬಿಗ್ ಬಾಸ್ ಅವ್ರು ವೋಟಿಂಗ್ ತೋರಿಸಿದ್ರೆ ಒಳ್ಳೇದಾಗತ್ತೆ ವೀಕ್ಷಕರ ಹತ್ರ ಅಥವಾ ಅವ್ರ ಜನತೆ ಹತ್ರ ಅಂತ ನಮಗೆಲ್ಲೋ ಒಂದ್ ಕಡೆ ಅನ್ಸುತ್ತೆ. ಬಟ್ ನೋಡೋಣ ಬನ್ನಿ, ನಿಮ್ಮ ಅಭಿಪ್ರಾಯ ಏನು? ಡ್ರೋನ್ ಪ್ರತಾಪ್ ಅವರು ಟಾಪ್ 2 ಬರ್ತಾರ? ಟಾಪ್ 2 ಬಂದ್ರು ವಿನ್ನರ್ ಆಗ್ತಾರ ಅಥವಾ ಎಷ್ಟು ಪ್ರಾಬಬಿಲಿಟಿ ಚಾನ್ಸಸ್ ಇದೆ ಡ್ರೋನ್ ಪ್ರತಾಪ್ ಅವ್ರು ವಿನ್ನರ್ ಆಗೋದು? ಯಾಕಂದ್ರೆ ಅದೇ ಕ್ವಶನ್ ಮಾರ್ಕ್ ಆಗಿದೆ. ಪ್ಲಸ್ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಡ್ರೋನ್ ಪ್ರತಾಪ್ ಅವರು ವೋಟಿಂಗ್ ಅಲ್ಲಿ, ಎಲ್ಲ ನೋಡ್ಬೇಕಾಗತ್ತೆ. ಸೊ ನಿಮ್ಮ ಅಭಿಪ್ರಾಯ ಎಂತ ಕಮೆಂಟ್ ಸೆಕ್ಷನ್ ಅಲ್ಲಿ